ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ಇನ್ಮೇಲೆ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸೋಣ. ಮೂರನೇ ಅಧ್ಯಾಯದ ಮೇಲೆ ನಿಮಗೀಗ ಏಪ್ರಿಲ್ 2022ಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಏನಂತ ನೋಡಿರಿ. ಪ್ರಶ್ನೆ 2 ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ ರೇಖೆಗಳನ್ನು ನಕ್ಷೆ ಮೂಲಕ ಪ್ರತಿನಿಧಿಸಿದಾಗ ಅವು ಯಾವ ರೀತಿಯಾಗಿರ್ತಾವೆ? ಛೇದಿಸ್ತಾವೋ, ಸಮಾಂತರ ಇರ್ತಾವೋ, ಐಕ್ಯಗಳಿರ್ತಾವೋ ಅಥವಾ ಲಂಬ ಆಗಿರ್ತಾವೋ? ನಕ್ಷೆ ಮೇಲೆ ಗುರುತಿಸಿ ಹೇಳಬೇಕಾಗಿಲ್ಲ. ನೀವು ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡಿ ಹೇಳಬೇಕಾಗ್ತದೆ. A1 B1 C1 ಬರ್ಕೊಳ್ಳೋಣ. ಇಲ್ಲ ಹೆಂಗಿದ್ರು ಬಹು ಆಯ್ಕೆಯ ಪ್ರಶ್ನೆ ಐತಿ, ಹೆಚ್ಚು ದತ್ತಾಂಶಗಳನ್ನ ಬರೆಯೋ ಅವಶ್ಯಕತೆ ಇಲ್ಲ, ನೇರವಾಗಿ ಮಾಡಿದ್ರು ಭಾಳ ಒಳ್ಳೆಯದು. ಆದ್ರೆ A1/B1, A2/B2, ಆಮೇಲೆ ಏನದು C1/C2 ಸರಿಯಾಗಿ ತಗೋಬೇಕಾಗ್ತದೆ. A1 ಇಲ್ಲ ಬರ್ಕೊಂಡು ಬಿಡ್ರಿ, ಸುಮ್ಮನೆ ನೋಡಿರಿ. A1 B1 C1. A1 ಎಷ್ಟು? 1, B1 ಎಷ್ಟು? 2, C1 ಎಷ್ಟು ಹೇಳ್ರಿ? -4. ಇಲ್ಲಿ ನೋಡಿರಿ, ಎಕ್ಸ್ನ ಸಹಗುಣಕ, ವಾಯ್ನ ಸಹಗುಣಕ, ಸ್ಥಿರಾಂಕ. A1 B1 C1. ನೆಕ್ಸ್ಟ್ A2 B2 C2. A2 B2 C2 2, B2 4, ಆಮೇಲೆ C2 ಎಷ್ಟು ಅಂದರೆ -12. ನೇರವಾಗಿಯೂ ಮಾಡ್ಬೋದು, ಇಲ್ಲಂತಲ್ಲ. ಕೆಲವ್ರಿಗೆ ಗೊಂದಲಗಳಿರ್ತಾವೆ, ಅದಕ್ಕೆ ಮತ್ತೆ ಡೀಟೇಲ್ ಬರೆದು ಹೇಳತ್ತೀನಿ ನೋಡಿರಿ. A1/A2 ತೆಗೆಯೋಣ. A1/A2 ಎಷ್ಟು ಬಂತು? 1/2 ಬಂತು. ಕಾಮ ಹಾಕೋಣ. B1/B2 ಮಾಡೋಣ. B1/B2 ಇದು ಎಷ್ಟು ಕೊಡ್ತದೆ ನೋಡಿರಿ ನಿಮಗೆ? 2/4 ಅಂದ್ರೆ ಇದು ಕೂಡ ನಿಮ್ಗೆ 1/2ನ ಕೊಡ್ತದೆ, ಕಡ್ತಾ ಹೋಗ್ತದೆ. ನೆಕ್ಸ್ಟ್ C1/C2. C1/C2 ಅಂದ್ರೆ -4/12, -12. 4 -3 ಕ್ಯಾನ್ಸಲ್ ಆಗ್ತದೆ. ಸ್ವಲ್ಪ ಈ ಬೆಲೆಗಳನ್ನು ಗಮನಿಸಲಾಗಿ ಇವೆರಡು ಸೇಮ್ ಅದಾವು, ಮೂರನೇದು ಬೇರೆ ಐತಿ. ಅಂದ್ರೆ ಇದರಿಂದ ನಿಮಗೇನು ಕಂಡು ಬರ್ತದೆ ಅಂದ್ರೆ A1/A2 ಈಸ್ ಈಕ್ವಲ್ ಟು B1/B2. ಆದರೆ ಇದು ನಾಟ್ ಈಕ್ವಲ್ ಟು ಏನು ಹೇಳ್ರಿ? C1/C2. ಅಲ್ಲಿ ಕೊರ್ಬಿಟ್ಟು ನಮಗೆ ಹೇಳಿ ಜರ. ಇಲ್ಲಿ ಸರ್ ವಿಡಿಯೋ ಮಾಡೋದು ಮುಂದೆ ತಗೋ ಅಂತ ಹೇಳ್ರಿ, ಅಲ್ಲಿ ಬೇಡ ಮುಂದೆ ಸ್ವಲ್ಪ ಹೇಳಿಬಾರೆ. ಅವ್ರು ಬಹುಶಃ ಫರೆಡ್ ಪ್ರಾಕ್ಟೀಸ್ ಮಾಡ್ಸೋರು. A1/A2 ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ಅಂದರೆ ಏನು ಹೇಳ್ತೀರಿ ಇದ್ರ ಮೇಲೆ ನೀವು? ಯಾವ ಆಪ್ಷನ್ ಇದ್ರೊಳಗೆ ಸರಿ ಆಗ್ತೈತಿ? ಆಪ್ಷನ್ ಬಿ ಸರಿ ಹೋಗ್ತೈತಿಲ್ಲ. ಇದರಿಂದ ಏನು ಕಂಡು ಬರ್ತೈತೆ ನಮಗೆ? ಬಿ ಸಮಾಂತರ ರೇಖೆಗಳಾಗಿರುತ್ತವೆ ಅಂತಕ್ಕಂಥದ್ದು ಕಂಡು ಬರ್ತದೆ. ಸಮಾಂತರ ರೇಖೆಗಳಾಗಿರುತ್ತವೆ. A1/A2 ಈಕ್ವಲ್ ಟು B1/B2 ಇದ್ದು ಇದು ನಾಟ್ ಈಕ್ವಲ್ ಟು C1/C2 ಇದ್ದರೆ ನಮಗೆ ನಕ್ಷೆ ಹಾಕಿದಾಗ ಅದು ಸ್ವಭಾವ ಹೆಂಗಿರ್ತದೆ? ಒಂದಕ್ಕೊಂದು ಸಮಾಂತರ ಇರ್ತಾವೆ ಅನ್ನೋದನ್ನು ಸ್ಮರಿಸ್ಕೊಳ್ರಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದಾಗ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಏನು ಹೇಳಬೇಕಿಲ್ಲಿ? ಪರಿಹಾರ ಹೊಂದಿರುವುದಿಲ್ಲ. ಅಸ್ಥಿರ ಅಂದರೆ ನಾವು ಪರಿಹಾರ ಇರೋಂಗಿಲ್ಲ, ಪರಿಹಾರ ಹೊಂದಿರುವುದಿಲ್ಲ. ಇಷ್ಟು ಹೇಳಿದರೆ ಸಾಕು, ಪರಿಹಾರ ಹೊಂದಿರುವುದಿಲ್ಲ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನಿಮಗೊಂದು ಜೋಡಿ ಸಮೀಕರಣ ಕೊಟ್ಟಿದ್ದಾರೆ, ವರ್ಜಿಸ್ತಕ್ಕಂಥ ವಿಧಾನದಿಂದ ಬಿಡಿಸ್ಬೇಕಾಗಿತ್ತು. ವರ್ಜಿಸುವ ವಿಧಾನ 2x + y = ಎಷ್ಟು? 8 ಇದೆ. 2x + y = 8. 2x + y = 8. ಆಮೇಲೆ x - y = ಎಷ್ಟು? 1. x - y = 1. ಒಂದ್ರ ಕೆಳಗೊಂದು ಬರ್ಕೊಂಡಿದ್ದೀನಿ. ನೇರವಾಗಿ ಇವತ್ತನ್ನ ಕಳಿಬೇಕು ಕೂಡಿಸ್ಬೇಕು ಅಷ್ಟೇ ಹೇಳ್ರಿ. ಕೂಡಿಸಿದ್ರೆ ಏನಾಗ್ತದೆ? +y ಮತ್ತು -y ಕ್ಯಾನ್ಸಲ್ ಆಗ್ತದೆ. 2xಕ್ಕೆ x ಕೂಡಿಸಿದ್ರೆ ಎಷ್ಟಾಯಿತು? 3x ಆಯಿತು. +y ಮತ್ತು -y ಎರಡು ಹೊಡೆದು ಹಾಕ್ರಿ. 8ಕ್ಕೆ 1 ಕೂಡಿಸ್ತೀರಿ ಎಷ್ಟು ಬರ್ತದೆ? 9 ಬರ್ತದೆ. ಅಂದ್ರೆ x = ಎಷ್ಟಾಯ್ತು ನೋಡಿರಿ? 9 ಬಾಗ್ಲೆ ಎಷ್ಟು? 3. 3 1 3 ಅಂದರೆ x = 3 ಬಂತು. ಇದಕ್ಕೆ ಸಮೀಕರಣ 1 ಅನ್ನೋಣ, ಇದಕ್ಕೆ 2 ಅನ್ನೋಣ. ಎರಡನೇ ಸಮೀಕರಣದ ಸಗುಣಗಳು ಕಮ್ಮಿ ಇದಾವೆ, ಅದಕ್ಕೆ ಎರಡನೇ ತೊಗೊಳ್ಳೋಣ. ಬಿಡಿಸಾಕು ಮುಂದಿನ ಎರಡನೇ ಸಮೀಕರಣ ಬರ್ಕೋರಿ ಮತ್ತೊಮ್ಮೆ. ಏನದ ಎರಡನೇ ಸಮೀಕರಣ ಅಂದ್ರೆ x - y = 1 ಅದ. ಇಲ್ಲಿ ಏನು ಮಾಡಿರಿ? ಎಕ್ಸದ ಬೆಲೆ ಬಂದತ್ಲೆ ಹಿಂದೆ 3, ಇದನ್ನ ತುಂಬತಕ್ಕಂಥ ಕೆಲಸ ಮಾಡಿರಿ. 3 - y = ಎಷ್ಟು ಅಂದರೆ 1. 3 ಇಲ್ಲೇ ಇರಲಿ, ಆ 1 ಈ ಕಡೆ ತರೋಣ. 3 - 1 = ಎಷ್ಟು ಅಂದರೆ +y. ಅಂದರೆ y = 3ರಾಗ 1 ಹೋದರೆ ಎಷ್ಟು? 2 ಬಂತು. ಆದ್ದರಿಂದ ಪರಿಹಾರ ಏನಪ್ಪ ಅಂದ್ರೆ ನಮಗೆ x = 3 ಮತ್ತು y = 2 ಏನಾಗ್ತದೆ? ಪರಿಹಾರ ಆಗ್ತದೆ. ಬಿಡಿಸ್ಕೊಂಡ್ರಿ ಎಲ್ಲರೂ? ಸರಿ. ಮುಂದಿನ ಒಂದು ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸ್ವಲ್ಪ ದಯವಿಟ್ಟು ಸಪ್ಪಳ ಕಡಿಮೆ ಇರಲಿ.
ನಕ್ಷೆಯ ವಿಧಾನದಿಂದ ಕಂಡುಹಿಡಿಬೇಕಾಗೈತಿ. ಮೊದಲನೇ ಸಮೀಕರಣ ಬರ್ಕೊಳ್ಳೋಣ ಮತ್ತು ಅದಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಳ್ಳೋಣ. ಇಲ್ಲೇ ಎಕ್ಸ್ ಪ್ಲಸ್ 2y = ಏನದ 6 ಅದ. ಅಂದ್ರೆ 2y = ಎಷ್ಟು ಬರೀತೀರಿ? 2y = 6 ಮೈನಸ್ ಎಕ್ಸ್ ಅಂದರೆ y = ಎಷ್ಟಾಗತ್ತೆ? 6 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಷ್ಟು? 2 ಆಗ್ತದೆ. ಇನ್ಮೇಲೆ ಬೆಲೆಗಳನ್ನು ಆದೇಶಿಸೋಣ. ಏನೇನು ಹಾಕ್ಬೋದು? 0 ಹಾಕ್ಬೋದು, 6 ಹಾಕ್ಬೋದು, ಅದು ಈಸಿ ಆಗ್ತದೆ. ಆಮೇಲೆ ನೆಕ್ಸ್ಟ್ ಎಷ್ಟು ಹಾಕೋನು? 3 ಹಾಕ್ರಿ. 3 ಬೇಡ, 2 ಹಾಕ್ರಿ. 2 ಹಾಕ್ರಿ. ಅದು ಹಾಕಿದ ನಂತರ 6ರಿಂದ ಕಳೆದ ನಂತರ 2ರಿಂದ ಭಾಗ ಹೋಗ್ಬೇಕು. ನಮ್ಗೆ ಸಮಸಂಖ್ಯೆ ಬರಬೇಕಲ್ಲ, ಹಂಗೆ ಹಾಕ್ಬೇಕು. ಎಕ್ಸ್ = ನೋಡಿರಿ ಮೊದಲನೇ ಬೆಲೆ 0 ಆದರೆ y = ಎಷ್ಟಾಗ್ತದೆ ನೋಡಿ? 6 ಮೈನಸ್ ಎಕ್ಸ್ದ ಬೆಲೆ 0 ಡಿವೈಡೆಡ್ ಬೈ 2. 6ದಾಗ 0 ತೆಗೆದ್ರೆ 6, 6 ಬಾಗಿಲೆ 2 ಅಂದರೆ ಎಷ್ಟು ಬರ್ತದೆ? 3 ಬರ್ತದೆ. 0 ಇದ್ದಾಗ ಎಷ್ಟು ಬಂತು? 3 ಬಂತು. ಅಂದರೆ ಮೊದಲನೇ ನಿರ್ದೇಶಾಂಕ ಬಿಂದು 0,3 ಅನ್ನೋದನ್ನು ನಾವು ಗಮನಿಸ್ತೀವಿ. ಇನ್ನು ಎಕ್ಸ್ = ಮುಂದಿನ ಬೆಲೆ ಎಷ್ಟು ಅಂದ್ರೆ 6 ಅದ. 6 ಆದರೆ y = 6 ಮೈನಸ್ 6 ಬಾಗಿಲೆ ಎಷ್ಟು? 2. 6ರಾಗ 6 ಕಳೆದ್ರೆ 0. 0ಕ್ಕೆ 2 ಭಾಗಿಸಿದ್ರೆ ಅಂದರೆ ಎಷ್ಟು ಬರ್ತದೆ? ಎಷ್ಟು ಬರ್ತದೆ? ಹಾಂ ಹೇಳ್ರಿ. 0 ಬರ್ತದೆ. 0 ಡಿವೈಡ್ ಬೈ 2 ಅಂದರೆ ಎಷ್ಟು? 0. ಅಂದರೆ 6 ಇದ್ದಾಗ ಎಷ್ಟು ಬಂತಪ್ಪ ಅಂದರೆ 0 ಬಂತು. 6,0 ಬರೋಣ. ಇನ್ನು ಎಕ್ಸ್ = ಮುಂದಿನ ಬೆಲೆ 2 ಹಾಕ್ತಾ ಇದ್ದೀನಿ. ಇಲ್ಲಿ ಬಿಡಿಸ್ಕೊತೀನಿ ನೋಡ್ರಿ, ನೀವು ಬಿಡಿಸ್ರಿ. ಎಕ್ಸ್ = 2 ಆದರೆ y = 6 ಮೈನಸ್ ಎಕ್ಸ್ ಅದ. 6 ಮೈನಸ್ ಎಕ್ಸ್ ಅದ. ಎಕ್ಸ್ ಬೆಲೆ 2 ಹಾಕಾಕತ್ತೀರಿ. -2 ಡಿವೈಡೆಡ್ ಬೈ 2. 6ರಾಗ 2 ಹೋದ್ರೆ 4, 4ಕ್ಕೆ 2 ಭಾಗಿಸ್ತೀರಿ. 2 1 2 2 ಅಂದರೆ 2 ಇದ್ದಾಗ ಎಷ್ಟು ಆಗ್ತದೋ? 2 ಆಯ್ತು. 2,2 ಇದು ನಿಮಗೆ ಪರಿಹಾರ ಕೊಟ್ಟಿರುವ ಇದು ಎರಡು ಸಮೀಕರಣಗಳಲ್ಲಿ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡ್ವಿ. ಇನ್ನು ಎರಡನೇದು ಏನಾಯ್ತಪ್ಪ ಅಂತಂದ್ರೆ x ಪ್ಲಸ್ y ಎಷ್ಟದಂದ್ರೆ 5 ಅದ. x ಪ್ಲಸ್ y = 5. ಇದಂತೂ ನಿಮಗೆ ಭಾಳಷ್ಟು ಸಲ ಬಂದದ. ನೇರವಾಗಿ ಬೆಲೆಗಳನ್ನು ಬರೆದ್ಬಿಡೋಣ. x, y ಏನೇನು ಬೇರೆ ಹೇಳ್ರಿ? x = ಇಲ್ಲಿ y = ಎಷ್ಟಾಗ್ತದೆ? ಇದು 5 ಮೈನಸ್ ಎಕ್ಸ್ ಆಗ್ತದೆ. x 0 ತೊಗೊಂಡ್ರೆ ಇದು 5 ಬರ್ತದೆ. 0,5. ಆಮೇಲೆ 5 ತೊಗೊಂಡ್ರೆ 0 ಬರುತ್ತೆ. 5,0. 5ರಾಗ 5 ಹೋದ್ರೆ 0 ಬಂತು. ಇನ್ನೊಂದು ಬೆಲೆ 3 ತೊಗೋರಿ ಅಥವಾ 2 ತೊಗೋರಿ. 3 ತೊಗೊಂಡ್ರೆ ಎಷ್ಟು ಬರ್ತದೆ? 2. 3,2 ಸಾಕು. 3 ಬಿಂದುಗಳು. ಇನ್ಮೇಲೆ ಎಲ್ಲಿ ಸಾಕಬೇಕು? ನಾವು ನಕ್ಷೆಗೆ ಸಾಕಬೇಕು. ನೋಡ್ರಿ, ಇವಾಗ ಬಿಂದುಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಮೊದಲನೇ ಒಂದು ಬಿಂದು 0, 3 ಅದ. x = 0, y = 3 ಇಲ್ಲಿ ಬರ್ತದೆ ನಿಮಗೆ. 0,3 ಇದು ಮೊದಲನೇ ಬಿಂದು. ಇನ್ನು ಎರಡನೇ ಬಿಂದು ಏನದ ನೋಡ್ರಿ, 6 ಇದ್ದಾಗ 0 ಅದ. x = 6, y = 0 ಅಂದರೆ x ಅಕ್ಷದ ಮೇಲೆ ಬರ್ತದೆ. ಇದು ನಿಮಗೆ 6,0 ಎರಡನೇ ಬೆಲೆ. ಮೂರನೇದು 2 ಇದ್ದಾಗ 2 ಅದ. x = 2 ಮತ್ತು y = 2. 2,2 ಇಲ್ಲಿಗೆ ನಮಗೇನಾಯ್ತು? ಮೊದಲನೇ ಸಮೀಕರಣಕ್ಕೆ ನಕ್ಷೆ ಪೂರ್ಣ ಆಯಿತು. ಬಿಂದುಗಳನ್ನು ಗುರುತಿಸೋದು ಪೂರ್ಣ ಆಯಿತು. ನಕ್ಷೆ ಹಾಕೋಣ. ಏನದ ಸಮೀಕರಣ ಇದೆ ಹೇಳ್ರಿ ಸರ್? ಹೇಳ್ತೀರಿ? x ಪ್ಲಸ್ 2y = 6ರ ಒಂದು ಸಮೀಕರಣಕ್ಕೆ ನಕ್ಷೆಯನ್ನು ನಾವು ಇಲ್ಲಿ ಪೂರ್ಣ ಮಾಡಿದ್ವಿ. ಎರಡನೇದು ಬಿಂದುಗಳನ್ನು ಗುರುತಿಸೋಣ. ಏನಿದೆ ನೋಡ್ರಿ, 0, 5, 5, 0. 0, 5 ಇಲ್ಲಿ ಬರ್ತದೆ. ಇದು ನಮಗೆ 0,5. 5, 0 ಇಲ್ಲಿ ಬರ್ತದೆ. ಇದು ನಮಗೆ 5,0 ಬಿಂದು. ಆಮೇಲೆ ಮೂರನೇ ಬಿಂದು 3, 2 ಅದ. x = 3, y = 2. 3,2 ನೋಡಿರಿ. 1, 2, 3 ಈ 3 ಬಿಂದುಗಳನ್ನು ಸೇರಿಸಬೇಕು. ಒಂದು ಅಳತೆ ಪಟ್ಟಿಯನ್ನು ತೊಗೊಂಡು ಪೆನ್ಸಿಲ್ ತೊಗೊಂಡು ಸೇರಿಸ್ತಕ್ಕಂಥ ಕೆಲಸ ಮಾಡಿದರೆ ನಿಮ್ಗೆ ಈ ರೀತಿ ನಕ್ಷೆ ಬರ್ತದೆ. ಇದು ಏನಪ್ಪ ಅಂದ್ರೆ x ಪ್ಲಸ್ y = 5ರ ಒಂದು ನಕ್ಷೆ.
ಇವೆರಡು ಎಲ್ಲಿ ಛೇದಿಸಿದಾವ ನೋಡ್ಬೇಕು ನಾವು, ಅಲ್ಲಿ ನಿಮಗೆ ಪರಿಹಾರ ಸಿಗ್ತದೆ ನೋಡಿರಿ. ಇವೆರಡು ಎಲ್ಲಿ ಛೇದಿಸಿದವಪ್ಪ ಅಂತ ನೋಡೋದಾದ್ರೆ ನೋಡಿರಿ, ಇದು 4 ಎಕ್ಸ್ ಅಕ್ಷದ ಮೇಲೆ 4, y ಈಕ್ವಲ್ ಟು ಎಷ್ಟು 1, ಎಕ್ಸ್ ಈಕ್ವಲ್ ಟು 4 ನೋಡಿರಿ. ನಕ್ಷೆಯಿಂದ ನಮಗೇನು ಕಂಡು ಬರ್ತದಂದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟು 4, ಆಮೇಲೆ y ಈಕ್ವಲ್ ಟು ಎಷ್ಟು ಅಂತಂದರೆ 1. ಇದು ನಮಗೆ ಪರಿಹಾರ ಪ್ರಮಾಣ ಅಷ್ಟು ಬರೆದಿರಬೇಕು. ಇಷ್ಟಾದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವುದು ಏಪ್ರಿಲ್ 2022 ಕಂಪ್ಲೀಟ್ ಆಯಿತು. ಇನ್ಮೇಲೆ ಜೂನ್ 2022ಗೆ ಏನು ಬಂದಿದ್ದಾವೆ ಅಂತ ಮುಂದಿನ ಹಂತದಲ್ಲಿ ನೋಡೋಣ. ಪೂರ್ಣ ಮಾಡ್ಕೊಂಡ್ರಿ ಎಲ್ಲರೂ ಇದನ್ನ ಮುಂದೆ ತಗೋಲೆ ಮುಗಿಸಿದ್ರಲ್ಲ ಎಲ್ಲ ಸರಿ. ನೋಡಿರಿ ಜೂನ್ 2022ಗೆ ಸೇಮ್ ಮತ್ತೆ ಹಿಂದೆ ಬಂದಿತ್ತಲ್ಲ ಅದೇ ರೀತಿ ಪ್ರಾಬ್ಲಮ್ ಅದ. ಇಲ್ಲಿ ಸ್ವಲ್ಪ A1 B1 C1 ಬರ್ಕೊಳ್ಳೋಣ. ಇಲ್ಲಿ ನೋಡಿರಿ A1 1, B1 ಎಷ್ಟು -1, C1 ಲಕ್ಷ ಕೊಡಬೇಕು. ಆ 8 ಈ ಕಡೆ ತಂದ್ರೆ ಏನಾಗ್ತದ ಆದರ್ಶ ರೂಪದಾಗ ಇಟ್ಟರೆ -8, ಅದನ್ನು ಆದರ್ಶ ರೂಪದಾಗ ಇಟ್ಟ ಬರ್ಕೊಳ್ಳೋಣ. A1 B1 C1 ಬರ್ಕೊಂಡೆ. A2 B2 C2, A2 ಎಷ್ಟದ 3 ಅದ, B2 ಅಂದರೆ ವಾಯ್ನ ಸಗುಣಕ 2ನೇ ಸಮೀಕರಣದಾಗ -3 ಅದ, C2 ಎಷ್ಟದ ಅಂತಂದ್ರೆ 16 ಅದ, ಅದನ್ನು -16 ಬರೀರಿ. 16 ಈ ಕಡೆ ತಂದಮೇಲೆ -16 ಈಕ್ವಲ್ ಟು 0 ಆಕೈತಿ. ಮನಸ್ಸನ್ನ ಮಾಡ್ಕೋರಿ, ಹೆಂಗಿದ್ರು ಬಹು ಆಯ್ಕೆಯ ಪ್ರಶ್ನೆ ಐತೆ, ಭಾಳ ಬರೋದ್ರಾಗ ಏನು ಪಾಯಿಂಟ್ ಇಲ್ಲ. A1/A2 ಇದೆಲ್ಲ ನಾನು ನಿಮ್ಮ ತಿಳುವಳಿಕೆ ಬರೋದು ಹೇಳಾಕತ್ತೀನಿ. A1/A2 1/3 ಬಂತು. B1/B2 ಮಾಡೋಣ, ಅದು ಕೂಡ 1/3ನ ಬರ್ತಾ ಇದೆ. ಮೈನಸ್ ಕ್ಯಾನ್ಸಲ್ ಆಗಿ 1/3ನ ಬಂತು. ಆಮೇಲೆ C1/C2 ಮಾಡಿದ್ರೆ C1/C2 ಮಾಡಿದ್ರೆ -8 ಬಾಗ್ಲೆ -16, 8 ಒಂದಲೇ 8 ಎರಡಲೇ ಮೈನಸ್ ಕ್ಯಾನ್ಸಲ್ ಆಯಿತು, 1/2 ಬಂತು. ಇವೆರಡೂ 1/3 ಬಂದಿದ್ದಾವೆ. ನೀವು ಯಾವ್ಯಾವ ಬೆಲೆಗಳನ್ನು ಹೋಲಿಸ್ಕೋಬೇಕಿಲ್ಲಿ A1/A2 ಬೆಲೆ, B1/B2 ಬೆಲೆ ಮತ್ತು C1/C2 ಬೆಲೆ, ಈ 3 ಬೆಲೆಗಳನ್ನು ಹೋಲಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತನ್ನು ಹೋಲಿಸಲಾಗಿ ನಮಗೇನು ಕಂಡು ಬರ್ತಾ ಇದೆ ಅಂದ್ರೆ A1/A2 ಈಸ್ ಈಕ್ವಲ್ ಟು ಏನು ಕಂಡು ಬರ್ತದೆ B1/B2 ಅದ. ಆದರೆ ಇದು ಎದಕ್ಕೆ ಸಮ ಇಲ್ಲ, C1/C2 ಸೇಮ್ ಇಲ್ಲ. ಆಗಲೇ ಬಂದಿತ್ತಲ್ಲ ಅದೇ ಸೇಮ್ ಅಲ್ಲ ತೀರ್ಮಾನ. ಎಂಥ ರೇಖೆಗಳು ಸಮಾಂತರ ರೇಖೆಗಳು. ಇದರಿಂದ ನಮಗೇನು ಕಂಡು ಬರ್ತದೆ B ಸಮಾಂತರ ರೇಖೆಗಳು ಅಂತ ಕಂಡು ಬರ್ತದೆ. ಸರಿ, ಇದಿಷ್ಟು ನಿಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಇಲ್ಲಿ ಆದರ್ಶ ರೂಪ, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯ ಒಂದು ಆದರ್ಶ ರೂಪವನ್ನು ಕೊಟ್ಟಿದ್ದಾರೆ. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿದ್ದರೆ ಅವು ಹೊಂದಿರುವ ಪರಿಹಾರಗಳ ಸಂಖ್ಯೆ. ಅಸ್ಥಿರ ಅಂದರೆ ಯಾವುದೇ ಪರಿಹಾರ ಹೊಂದಿರಂಗಿಲ್ಲ. ಪರಿಹಾರಗಳ ಸಂಖ್ಯೆ ಎಷ್ಟು? ಪರಿಹಾರ ಹೊಂದಿರುವುದಿಲ್ಲ ಅಥವಾ ಏನು ಹೇಳಬೇಕು, ಪರಿಹಾರಗಳ ಸಂಖ್ಯೆ ಅಂತನಲ್ಲ ಹಂಗೆ ಬರಿಬೇಕಪ್ಪ ನಿಮ್ಗಂದ್ರೆ ಏನು ಬರಿಬೇಕು, ಪರಿಹಾರಗಳ ಸಂಖ್ಯೆ ಈಕ್ವಲ್ ಟು ಎಷ್ಟು ಬರೆಯವರು 0 ಬರಬೇಕು. ಯಾವುದೇ ಪರಿಹಾರ ಇಲ್ಲ. ಭಾಳಷ್ಟು ಸಲ ನೋಡಿರಿ ಈ ಸಂಬಂಧದ ಮೇಲೆ ಭಾಳ ಸಲ ರಿಪೀಟ್ ಆಗಿದ್ದಾವೆ ಪ್ರಶ್ನೆಗಳು, ಗಮನ ಇರಲಿ. ಮುಂದಿನ ಒಂದು ಪ್ರಶ್ನೆ ವರ್ಧಿಸುವ ವಿಧಾನ, ಸ್ಟ್ಯಾಂಡರ್ಡ್ 1 ಕ್ವಶನ್ನ. ಈ ಟಾಪಿಕ್ ಮೇಲೆ ಸಾಮಾನ್ಯವಾಗಿ ಕೇಳ್ತಾನೆ, ಚೆನ್ನಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. 2x + 3y ಈಕ್ವಲ್ ಟು ಏನದ 7 ಅದ. ಇದಕ್ಕೆ ಸಮೀಕರಣ 1 ಅನ್ರಿ. ಆಮೇಲೆ ಎರಡನೇ ಸಮೀಕರಣ ಐತಲ್ಲ, ಇದ್ರ ಕೆಳಗೆ ಬರೆದು ಬಿಡ್ರಿ 2x + y = 5 ಅದ. ಇದಕ್ಕೆ ಸಮೀಕರಣ 2 ಅನ್ರಿ. ಈಗ ಎಕ್ಸ್ನ ಸಗುಣಕ್ಕೆ ಸೇಮ್ ಐತೆ ನೋಡ್ರಿ, ಇಲ್ಲಿ 2 ಅದ, ಅಲ್ಲಿ 2 ಅದ. ಕೂಡಿಸ್ತಿರೋ ಕಳಿತೀರಿ, ಇಲ್ಲಿ ಕಳಿಬೇಕು, ಲಕ್ಷ ಇರಲಿ. ಕೆಳದಾಗ ಏನಾಗ್ತದೆ, ಚಿಹ್ನೆಗಳು ಚೇಂಜ್ ಆಗ್ತಾವ. ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಕೂಡ ಏನಂತ ಹೇಳ್ರಿ ಮೈನಸ್ ಆಯ್ತು. ಈಗ 2x - 2x ಕ್ಯಾನ್ಸಲ್ ಆಯ್ತು. 3y-ದಾಗ 1y ಹೋದ್ರೆ ಎಷ್ಟಾಯ್ತು, 2y ಆಯ್ತು. 7ರಾಗ 5 ಹೋದ್ರೆ 2 ಬಂತು. ಅಂದ್ರೆ y = ಎಷ್ಟಪ್ಪ ಅಂದರೆ 2/2. ಅಂದರೆ y-ನ ಬೆಲೆ ಎಷ್ಟು ಬಂತು, 1 ಬಂತು. y-ನ ಬೆಲೆ ಎಷ್ಟು ಬಂತು, 1 ಬಂತು. ಇದನ್ನು ಏನು ಮಾಡಿರಿ, ಎರಡನೇ ಸಮೀಕರಣ ತುಂಬ್ರಿ. ಎರಡನೇ ಸಮೀಕರಣ ಏನೈತೆ ಅಂದರೆ 2x + y = 5 ಅಂತಕ್ಕಂಥದ್ದು ಸಮೀಕರಣ. ನಾ ಎರಡನೇದು ಏನು ಮಾಡಿದ್ದೀನಿ, ಹೊಳೆ ಬರ್ಕೊಂಡಿದ್ದೀನಿ ಹಂಗಿದ್ದಂಗೆ. y = 1 ಈಗ ತಗೊಂಡಿದ್ವಲ್ಲ, ಇಲ್ಲಿ ಆದೇಶಿಸ್ತೀನಿ ನಾ. 2 × 1 + y = ಎಷ್ಟಪ್ಪ ಅಂದರೆ 5. 2 × 2, 2 + y = 5 ಆಗ್ತದೆ. ಅಂದರೆ y = 5 - ಎಷ್ಟು 2. 5ರಾಗ 2 ಹೋದ್ರೆ ನಿಮ್ಗೆ ಸಿಗ್ತದೆ ಎಷ್ಟು, 3. y ಏನಾಯ್ತು, ಸಾರಿ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್ ಐತಿ. ಇಲ್ಲಿ ನೋಡಿ ಏನು ಮಿಸ್ಟೇಕ್ ಮಾಡಿದ್ರು ನಾವು, ನಿಮಗೂ ಹಿಂಗೆ ಆಗ್ತಿರ್ತೈತಿ, ನೀವು ತಪ್ಪುಗಳನ್ನ ಹಿಂಗೆ ಮಾಡ್ತಿರ್ತೀರಿ, ಲಕ್ಷ ಕೊಡ್ರಿ. ತೆಗೆದದ್ದು y ಐತಿ, ನಾ x ಜಾಗದ ತುಂಬಿದೆ, ಅದಕ್ಕೆ ಈಗ ಸರಿ ಮಾಡ್ಕೊಳ್ಳೋಣ ಅದನ್ನ. ನೋಡಿರಿ
2x ಹಂಗೆ ಇಡು ನಾವು 2x y ಎಷ್ಟದ 1 ಅದ ಈಕ್ವಲ್ ಟು 5 ಅಲ್ಲ ಸರಿ ಆಯ್ತು ಇಲ್ಲ ಹಾಂ ಈಗೇನಾಗ್ತದೆ ನೋಡಿ 2x ಈಸ್ ಈಕ್ವಲ್ ಟು 5 ಮೈನಸ್ 1 ಅಂದರೆ x ಈಸ್ ಈಕ್ವಲ್ ಟು ನೇರವಾಗಿ ಬರೋನು 4/2 ಎಷ್ಟು ಬರ್ತದೆ 2 ಬರ್ತದೆ. ಆದ್ದರಿಂದ ನಮ್ಮ ಪರಿಹಾರ ಏನು ಅಂದರೆ x ಈಸ್ ಈಕ್ವಲ್ ಟು 2 ಮತ್ತು y ಈಕ್ವಲ್ ಟು 1 ನಮಗೆ ಪರಿಹಾರ. ಸೊ ಇದಿಷ್ಟು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಆಗ್ತದೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಹಿಂಗೆ ಆಗ್ತಿರ್ತಾವೆ, ಇದ್ರ ಬಗ್ಗೆ ನೀವು ಕೂಡ ಎಚ್ಚರಿಕೆಯಿಂದ ಪರೀಕ್ಷೆಯಲ್ಲಿ ಬಿಡಿಸಬೇಕು. ಮತ್ತೊಂದು ಪ್ರಶ್ನೆ ನಕ್ಷೆ ಮೇಲೇನೇ ಇದೆ, ಮುಂದುವರ್ಸೋಣ, ಲಕ್ಷ್ಯ ಕೊಡ್ರಿ ಎಲ್ಲರೂ. ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡಬೇಕು. ಸಪ್ಪಳ ಭಾಳ ಮಾಡಬೇಡ್ರಿ. 2x ಮೈನಸ್ y ಈಕ್ವಲ್ ಟು ಎಷ್ಟು 7 ಅದ. ಈಗೇನು ಮಾಡ್ಬೇಕು, ಮೊದಲ ಮೈನಸ್ y ಆ ಕಡೆ ಹೋಗ್ಬೇಕು, ಬಲಗಡೆ ಹೋಗ್ಬೇಕು. ಈ ಕಡೆ ಬಂತ y, 2x ಇಲ್ಲೇ ಇರಲಿ, ಆ 7 ಈ ಕಡೆ ತಗೋ, 2x ಮೈನಸ್ 7 2x ಮೈನಸ್ 7 ಅಂದ್ರೆ y ಈಕ್ವಲ್ ಟು ಎಷ್ಟಾತಂದ್ರೆ 2x ಮೈನಸ್ 7. ಇಲ್ಲಿ ಬೆಲೆಗಳನ್ನು ಆದೇಶಿಸ್ತಾ ಹೋಗೋಣ. 4 ತೊಗೋಬೋದು ಈಸಿಲಿ. 4 ತೊಗೊಂಡ್ರೆ 4 2 8 8 7 1 ಬರ್ತದೆ. ಮತ್ತು ಅದನ್ನು ಬಿಟ್ಟರೆ 2 ತೊಗೋಬೋದು. 2 ತೊಗೊಂಡ್ರೆ 4 ಆಗ್ತದೆ, ಡಿಫ್ರೆನ್ಸ್ -3 ಬರ್ತದೆ. ಇದನ್ನು ಬಿಟ್ಟರೆ ಏನು ತೊಗೊಳ್ಳೋಣ, 5 ತೊಗೋಬೋದಲ್ಲ. 5 2 10 10 7 3 ಬರ್ತದೆ. ಅವ ಲೆಕ್ಕಾಚಾರಿಗೆ ಏನು ನಾವು ಮಾಡ್ಕೊಂಡಿಲ್ಲ, ಮೆಂಟಲಿ ಏನು ಮಾಡ್ಕೊಂಡಿಲ್ಲ ಅದನ್ನ ಇಲ್ಲಿ ಮಾಡೋದೈತಿ ಫಿಸಿಕಲಿ. ಲಕ್ಷ ಕೊಡ್ರಿ. x ಈಕ್ವಲ್ ಟು 4 ಆದರೆ y ಈಸ್ ಈಕ್ವಲ್ ಟು ಎಕ್ಸ್ ಎಲ್ಲೈತಲ್ಲ ನಿಮ್ಮ ಸಮೀಕರಣದೊಳಗೆ x ಎಲ್ಲೈತಲ್ಲ ಅಲ್ಲಿ 4 ಹಾಕಬೇಕು. ಎಲ್ಲಿ ಬೇಕಾದಲ್ಲಿ ಹಾಕಂಗಿಲ್ಲ. 2 × 4 ಮೈನಸ್ 7 2 4 8 8 7 ಕಳೀರಿ. 7 7 ಹೋದ್ರೆ ಎಷ್ಟು ಬಂತು 1 ಬಂತು. ಅಂದ್ರೆ 4 ಹಾಕಿದಾಗ 1 ಬಂತು. ಮೊದಲನೇ ನಿರ್ದೇಶಾಂಕ 4,1 ಆಯಿತು. ಇನ್ನು ಇದನ್ನು ಮತ್ತೆ ಪ್ರೊಸೀಜರ್ ರಿಪೀಟ್ ಮಾಡೋದೈತಿ. x 2 ತೊಗೊಂಡು x ಈಕ್ವಲ್ ಟು 2 ಆದರೆ y ಈಸ್ ಈಕ್ವಲ್ ಟು 2x ಅದಲ್ಲಿ ಎಕ್ಸದ ಬೆಲೆ ಎಷ್ಟು ಹಾಕ್ಬೇಕೀಗ 2 ಹಾಕ್ಬೇಕು. 2 × 2 ಮೈನಸ್ 7 2 2 4 4 7 ಕಳೀರಿ. 7 4 ವ್ಯತ್ಯಾಸ ಎಷ್ಟು 3. ದೊಡ್ಡ ಅಂಕೆ ಚಿಹ್ನೆ ಇಡ್ಬೇಕಂದ್ರೆ -3. 2 ಇದ್ದಾಗ ಎಷ್ಟಾಯ್ತು -3 ಆಯ್ತು. 2, -3. ಇನ್ನು x ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ 5 ಆದರೆ y ಈಸ್ ಈಕ್ವಲ್ ಟು 2x ಅದ. 2 × 5 ಮೈನಸ್ ಎಷ್ಟು 7. 5 2 10 10 7 ಕಳೆದ್ರೆ ಎಷ್ಟು ಬರ್ತದೆ 3 ಬರ್ತದೆ. ಕರೆಕ್ಟ್ ಐತಾ? 10 7 ಹೋದ್ರೆ ಎಷ್ಟು 3. ಅಂದ್ರೆ 5 ಇದ್ದಾಗ ಎಷ್ಟು ಬಂತದು 3 ಬಂತು. 5, 3. ಇಲ್ಲಿ ಎಷ್ಟು ಬರೆಯೋಣ ಅಂತಂದ್ರೆ 5, 3 5, 3 5, 3 ಅನ್ನೋದನ್ನು ಗಮನಿಸ್ತೀವಿ. ಇದು ನಿಮಗೆ ಏನು ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ಸಿಕ್ತು. ಇನ್ನು ಎರಡನೇ ಸಮೀಕರಣಕ್ಕೆ ಹೋಗೋಣ. ಏನದ ಎರಡನೇ ಸಮೀಕರಣ? x ಮೈನಸ್ y ಈಕ್ವಲ್ ಟು 2. x ಮೈನಸ್ y ಈಕ್ವಲ್ ಟು ಎಷ್ಟದ 2 ಅದ. ಆ 2 ಈ ಕಡೆ ತೊಗೊಂಬರ್ರಿ. x ಮೈನಸ್ 2 ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ಪ್ಲಸ್ y. ಅಂದರೆ y ಈಕ್ವಲ್ ಟು ಎಷ್ಟಾಯ್ತು x ಮೈನಸ್ 2. y ಈಕ್ವಲ್ ಟು x ಮೈನಸ್ 2. ಇಲ್ಲಿ x ಬೆಲೆ ಇದೆ, y ಬೆಲೆ ಇದೆ. ಇದು x, y ಇದೆ. ಭಾಳ ಸುಲಭ ಇದೆ ನೋಡ್ರಿ. 0 ತೊಗೊಳ್ರಿ, 4 ತೊಗೊಳ್ರಿ, ಆಮೇಲೆ 5 ಭಾಳ ಪಕ್ಕಕ್ಕೆ ಹಾಕೈತೆ. 6 ಅಥವಾ 7 ತೊಗೊಳ್ರಿ. ನೋಡ್ರಿ x ಈಕ್ವಲ್ ಟು 0 ಆದರೆ y ಈಕ್ವಲ್ ಟು 0 ಮೈನಸ್ 2. 0 ಮೈನಸ್ 2 ಎಷ್ಟು ಬರ್ತದೆ ತಿಳಿದಿಲ್ಲ ನಿಮಗಿದು? +2 -2. ಸರಿ, x ಈಸ್ ಈಕ್ವಲ್ ಟು 4 ಹಾಕಿದ್ರೆ 4 ಆದರೆ y ಈಕ್ವಲ್ ಟು 4 2 ಕಳೀರಿ 2 ಬರ್ತದೆ. ಇನ್ನು x ಈಸ್ ಈಕ್ವಲ್ ಟು 7 ಆದರೆ x ಈಕ್ವಲ್ ಟು 7 ಹಾಕಿದ್ರೆ y ಈಕ್ವಲ್ ಟು ಎಷ್ಟು 7 ಮೈನಸ್ 2. 7 2 ಹೋದರೆ ಎಷ್ಟು 5 ಬರ್ತದೆ. 0 ಇದ್ದಾಗ -2 ಬಂತು. 0 ಮೈನಸ್ 2 ಬರೀನೋ. 4 ಹಾಕಿದಾಗ 2 ಬಂದದ. 4 2 ಹಾಕ್ಕೊಳ್ಳೋಣ. ಆಮೇಲೆ 7 ಹಾಕಿದಾಗ ಎಷ್ಟು ಬಂದದ 5 ಬಂದದ. 7, 5 ಬರೆಯೋಣ. ಇನ್ನು ಈ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರಿ, ಇನ್ಮೇಲೆ ಬಿಂದುಗಳನ್ನು ಗುರುತಿಸ್ತೀನಿ, ಲಕ್ಷ್ಯ ಕೊಡ್ರಿ.
ಮೊದಲನೇದು 4 ಇದ್ದಾಗ 1 ಅದ, ಎಕ್ಸ್ ಅಕ್ಷದ ಮೇಲೆ 4, ವಾಯ್ದ ಮೇಲೆ 1, ಇಲ್ಲಿ 4, ಇದು ವಾಯ್ದ ಮೇಲೆ 1. ಇವೆರಡು ಎಲ್ಲಿ ಛೇದಿಸ್ತಾವಲ್ಲ ನೋಡಬೇಕು. 4,1 ಇದು 4,1 ಆಗ್ತದೆ. 1 ಆಯಿತು. 2 ಇದ್ದಾಗ -3 ಅದ, ಎಕ್ಸ್ ಅಕ್ಷದ ಮೇಲೆ 2 ಇದ್ದಾಗ ವಾಯ್ದ ಮೇಲೆ ಎಷ್ಟು ಅಂದರೆ -3. ಎಕ್ಸ್ ಅಕ್ಷದ ಮೇಲೆ 2, ವಾಯ್ದ ಮೇಲೆ -3. ಇನ್ಮೇಲೆ ಎಕ್ಸ್ ಅಕ್ಷದ ಮೇಲೆ 5, ವಾಯ್ದ ಮೇಲೆ +3. 5, 3 ಇಲ್ಲಿ ನೋಡಿ, ಎಕ್ಸ್ ಅಕ್ಷದ ಮೇಲೆ 5 ಹೋಗ್ರಿ, ವಾಯ್ದ ಮೇಲೆ +3 ಹೋಗ್ರಿ. ಇದು ನಿಮಗೆ 5, 3 ಕೊಡ್ತದೆ. 3 ಬಿಂದುಗಳನ್ನ ಗುರುತಿಸಿದ್ನ ಮೊದಲನೇ ಸಮೀಕರಣದ್ದು. ಈಗ ಇವತ್ತನ್ನ ಸೇರಿಸೂ ನಿಮ್ಗೆ ನಕ್ಷೆ ಸಿಗ್ತದೆ ಆ ಸಮೀಕರಣಕ್ಕೆ. ಎಲ್ಲಿ ತಪ್ತಿದ್ದು? ಎಲ್ಲ ತಪ್ಪೈತಲ್ಲ? ಏನಾಗೈತಿ? ಸರಿ ಮಾಡ್ತೀನಿ ತಡ್ರಿ. ನೋಡ್ರಿ ಸರಿ ಆಯ್ತು. ಈ ರೀತಿ ಸ್ಕೇಲ್ ತೊಗೊಂಡು ಸೇರಿಸ್ಕೊತೀರಿ, ನಿಮ್ಗೆ ಮೊದಲನೇ ಒಂದು ಸಮೀಕರಣಕ್ಕೆ ಇದು ನಕ್ಷೆ ಸಿಕ್ತು. ಮೊದಲನೇ ಸಮೀಕರಣ ಯಾವುದಾದ್ರು ಹೇಳ್ತೀರಿ? ಯಾವುದಿದು? 2x - 7. 2x - y = 7ಕ್ಕೆ ನಾವು ಏನು ಮಾಡಿದ್ವಿ? ನಕ್ಷೆ ಹಾಕಿದ್ವಿ. ಇನ್ನು ಎರಡನೇಗೆ ಬರೋಣ. 0 - 2 ಎಲ್ಲಿ ಬರ್ತದೆ ನೋಡ್ರಿ? ಇಲ್ಲಿ ಬರ್ತದೆ. ಇದು 0, -2 y ಅಕ್ಷದ ಮೇಲೆ. ಎಕ್ಸದ ಮೇಲೆ 4 ಇದ್ದಾಗ ವಾಯ್ದ ಮೇಲೆ 2 ಈಗಾಗಲೇ ಗುರುತಿಸಿದ್ರೆ ಇಲ್ಲ. 4, 2 ಇಲ್ಲಿ ಬರ್ತದೆ ನೋಡಿರಿ. ಇದು ನಮಗೆ 4, 2. 7 ಇದ್ದಾಗ 5 ಅದ. ಎಕ್ಸ್ ಅಕ್ಷದ ಮೇಲೆ 7 ಇದ್ದಾಗ ಇಲ್ಲಿ ನೋಡಿರಿ, ಎಕ್ಸ್ ಅಕ್ಷದ ಮೇಲೆ 7 ಇದ್ದಾಗ ವಾಯ್ದ ಮೇಲೆ 5, 7 ಮತ್ತು 5 ಇಲ್ಲಿ ಬರ್ತದೆ. ಇದು ನಮಗೆ 7, 5, 7, 5. ಈಗ ಏನು ಮಾಡೋಣ? ಈ 3 ಸೇರಿಸ್ಕೊಂಬಿಡೋಣ. ಇಲ್ಲಿ ಛೇದಿಸ್ತವೆ ಎರಡು. ಯಾವ ಬಿಂದುಗಳು ಛೇದಿಸ್ತಾ ಇದ್ದಾವೆ ನೋಡ್ರಿ? ಎಕ್ಸ್ ಅಕ್ಷದ ಮೇಲೆ 5ಕ್ಕೆ ಬರ್ತದೆ, ವಾಯ್ ಅಕ್ಷದ ಮೇಲೆ 3 ಬರ್ತದೆ. ಎಕ್ಸ್ = 5, ವಾಯ್ = 3. ನಕ್ಷೆಯಿಂದ ಎಕ್ಸ್ = 5 ಮತ್ತು ವಾಯ್ = ಎಷ್ಟು? 3 ಅನ್ನೋದನ್ನು ನೋಡ್ತೀವಿ. ಪ್ರಮಾಣ ಅಷ್ಟು ಬರೆದಿರಬೇಕು. ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು.